ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನೀವು ತುಂಬ ದಿನದಿಂದ ಕೇಳಾಕತ್ತಿದ್ರಿ ರೇಷನ್ ಅಕ್ಕಿಯಿಂದ ಹಪ್ಪಳ ಮಾಡಿ ತೋರಿಸ್ರಿ ಅಂತೇಳಿ. ನಾನು ಸುಮಾರು ನಮೂನಿ ಹಪ್ಪಳಗಳು ಮಾಡಿ ತೋರಿಸೀನಿ ರೀ. ರೇಷನ್ ಅಕ್ಕಿದು ಮಾಡಿ ತೋರಿಸೀನಿ, ಅಕ್ಕಿ ನೆನೆಸ್ಬಿಟ್ಟು ಮಾಡಿ ತೋರಿಸೀನಿ. ಇವತ್ತು ನಾನು ಅಕ್ಕಿ ನೆನೆಸಲಾರ್ದೇ ರುಬ್ಲಾರ್ದೇ ಹಪ್ಪಳ ಮಾಡ್ತೀನಿ ರೀ. ಬೇಗನೆ ಮಾಡ್ಕೊಂಬಿಡ್ಬೋದು ರೀ. ಅಕ್ಕಿ ಹಿಟ್ಟತ್ರ ಎಲ್ಲರ ಮನೆಯಾಗ ಇದ್ದೇ ಇರ್ತೈತೆ ರೀ. ನಾನು ಇವತ್ತು 1 ಕಪ್ ಅಕ್ಕಿ ಹಿಟ್ಟಿಂದ ಹಪ್ಪಳ ಮಾಡ್ತೀನಿ ರೀ. ಈಗ ಹಪ್ಪಳ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಒಂದು ಪಾತ್ರೆ ಇಟ್ಕೋತೀನಿ ರೀ. ಈಗ ಇದಕ್ಕೆ ಒಂದು 9 ಕಪ್ ನೀರು ಹಾಕೋತೀನಿ. 1 ಕಪ್ ಅಕ್ಕಿ ಹಿಟ್ಟಿಗೆ 9 ಕಪ್ ನೀರು ಹಾಕೋಬೇಕಾಗ್ತೈತೆ ರೀ. 1 ಕಪ್, 2 ಕಪ್, 3 ಕಪ್, 4 ಕಪ್, 5 ಕಪ್. ನೀವು ಯಾವ ಕಪ್ ಅಳತೆಯಲ್ಲಿ ಹಿಟ್ಟು ತೊಗೊಂಡಿರ್ತೀರಲ್ರಿ ಅದೇ ಕಪ್ಪಲ್ಲಿ 9 ಕಪ್ ನೀರು ಹಾಕೋಬೇಕಾಗ್ತೈತೆ ರೀ. 6 ಕಪ್, 7, 8, 9. ನಾನು 9 ಕಪ್ ನೀರು ಹಾಕಿನ್ರಿ. ಇವು ಒಂದು ಸ್ವಲ್ಪ ಬಿಸಿ ಆಗಲಿ ನೀರು. ಈ ಸ್ವಲ್ಪ ನೀರು ಬಿಸಿ ಆಗ್ಯಾವ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ನೀವು ನೋಡ್ಕೊಂಡು ಹಾಕೋಬೇಕಾಗ್ತೈತೆ ರೀ. ಒಂದು ಸ್ವಲ್ಪ ಹಪ್ಪಳ ಖಾರ ಹಾಕೋತೀನಿ. ಇದು ಆಪ್ಷನಲ್, ನಿಮ್ಗೆ ಇದ್ರೆ ಹಾಕ್ಕೊಡ್ರಿ, ಇರ್ಲಿಕ್ಕಂದ್ರೆ ನಡಿತೈತಿ. ನೀವು ಹಪ್ಪಳ ಖಾರ ಅಂದ್ರೆ ಏನಂತ ಕೇಳ್ತಿರ್ತೀರಿ. ನೀವು ಕಿರಾಣಿ ಅಂಗಡಿಗೆ ಹೋಗಿ ಕೇಳಿದ್ರೆ ಕೊಡ್ತಾರೆ ಹಪ್ಪಳ ಖಾರ ಅಂದ್ರೆ. ನೀರು ಪೂರ್ತಿ ಹೊಯ್ದಾಡಂಗೆ ಕಾಯಿಸ್ಬಾರ್ದ್ರಿ, ಉಗುರು ಬೆಚ್ಚಗಾದ್ರೆ ಸಾಕ್ರಿ. ನೀವು ನೀರು ಕುದಿಯಾಕತ್ತಾಗ ಹಾಕಿದ್ರೆ ಹಿಟ್ಟು ಗಂಟಾಗೋ ಸಾಧ್ಯತೆ ಇರ್ತೈತಿ. ಹಾಗಾಗಿ ನೀರು ಸ್ವಲ್ಪ ಉಗುರು ಬೆಚ್ಚಗಾದ ತಕ್ಷಣ ಹಿಟ್ಟು ಹಾಕ್ಕೊಡ್ರಿ. ನಾ ಈ ಕಪ್ಪಿಲೆ 9 ಕಪ್ ನೀರು ಹಾಕೊಂಡಿನಿ, ಅದೇ ಕಪ್ಪಿಲೆ 1 ಕಪ್ ಹಿಟ್ಟು ಹಾಕೋತೀನಿ ನೋಡಿ. ಇದು ಅಕ್ಕಿ ಹಿಟ್ಟು ರೀ, ರೇಷನ್ ಅಕ್ಕಿ ಹಿಟ್ಟು ರೀ. ನಾರ್ಮಲಾಗಿ ಅಕ್ಕಿ ಹಿಟ್ಟು ಎಲ್ಲರ ಮನೇಲಿ ಇದೇ ಇರ್ತೈತಿ. ಅದೇ ಹಿಟ್ಟಿನಿಂದ ಮಾಡ್ಕೋಬೋದು. ಅದೇನು ಅಕ್ಕಿ ತೊಳಿಬೇಕು, ಬೀಸಬೇಕು, ನೆರಳಿಗೆ ಹಾಕಬೇಕು, ಹುರಿಬೇಕು ಅಂತ ಏನೂ ಇಲ್ಲ ರೀ. ನೀವು ಅಕ್ಕಿ ರೊಟ್ಟಿ ಮಾಡೋಕ್ಕಾದ್ರು ಹಿಟ್ಟು ಮಾಡಿ ಇಟ್ಟಿರ್ತೀರಲ್ರಿ ಮನ್ಯಾಗ, ಅದೇ ಹಿಟ್ಟಲೆ ಮಾಡಿದ್ರೆ ಸಾಕ್ರಿ. ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರು ಮೊದಲು ಮಿಕ್ಸ್ ಮಾಡ್ಕೊರಿ. ಆಮೇಲೆ ಬೇಯಿಸುವಾಗ ಬೇಕಾದ್ರೆ ಹೈ ಫ್ಲೇಮ್ ಮಾಡ್ಕೋಬೋದು ರೀ. ಈಗ ನೋಡಿರಿ, ಗಂಟು ಆಗ್ಲಾರ್ದಂಗೆ ಚಲೋ ಹೊತ್ತೇ ಮಿಕ್ಸ್ ಮಾಡ್ಕೊಂಡ ನಂತರ ನೀವು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗ್ತೈತೆ ರೀ. ಆದ್ರೆ ಹಿಂಗೆ ಮಿಕ್ಸ್ ಮಾಡ್ತಾನೆ ಇರ್ಬೇಕು ರೀ, ಇಲ್ಲಾಂದ್ರೆ ತಳ ಹತ್ತು ಸಾಧ್ಯತೆ ಇರ್ತೈತೆ ರೀ. ಯಾಕಂದ್ರೆ ಅಕ್ಕಿ ಇಟ್ಟಿರ್ತೈತೆ ಅಲ್ರಿ, ಹಾಗಾಗಿ ತಳ ಹಿಡಿ ಸಾಧ್ಯತೆ ಇರ್ತೈತಿ. ನೀವು ನೋಡ್ಕೊಂಡು ಮಾಡ್ಬೇಕಾಗ್ತೈತೆ ನೋಡಿರಿ. ಒಂದು ಇಟ್ಟು ಗಂಟಾಗಿಲ್ಲ, ಎಷ್ಟು ಮಸ್ತಾಗಿ ಬಂದೈತೆ ನೋಡಿರಿ. ನೀವು ಸುಮಾರು ಜನ ಕೇಳಾಕತ್ತಿದ್ರಿ ರೇಷನ್ ಅಕ್ಕಿಯಿಂದ ಹಪ್ಪಳ ಮಾಡಿ ತೋರಿಸ್ರಿ ಅಂತೇಳಿ. ನಾನು ಅದಕ್ಕೆ ರೇಷನ್ ಅಕ್ಕಿಯಿಂದ ಮೊನ್ನೆ ಒಂದು ಹಪ್ಪಳ ಮಾಡಿ ತೋರಿಸೀನಿ ರೀ. ಅನ್ನ ಮಾಡಿ ತೋರಿಸೀನಿ. ಇವತ್ತು ಅಕ್ಕಿ ಹಿಟ್ಟಿನಿಂದ ಮಾಡಿ ತೋರ್ಸಾಕತ್ತೀನಿ. ನಿಮಗಿನ್ನ ಬೇರೆ ಯಾವ್ಯಾವ ಹಪ್ಪಳಗಳು ಬೇಕಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ಅದನ್ನ ಮಾಡಿ ತೋರಿಸ್ತೀನಿ. ಈ ಹಪ್ಪಳನ ಹೆಂಗೆ ಮಾಡ್ತೀನೋ ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತೈತೆ ರೀ. ಇದು ಬೇಗ ಬೆಳಗ್ಗೆ ಒಂದು 10 ನಿಮಿಷ ನೀವು ಬೇಯಿಸ್ಬಿಟ್ಟು ಹಾಕಿಬಿಟ್ರೆ ಸಂಜೆ ಅಷ್ಟೊತ್ತಿಗೆ ಒಣಗಿಬಿಡ್ತಾವ್ರಿ. ಇದು ಒಬ್ಬರೇ ಇದ್ರೂ ಮಾಡ್ಬೋದು, ಇದಕ್ಕೇನು ತುಂಬ ಜನ ಬೇಕಂತೇನಿಲ್ಲ ರೀ. ನಿಮ್ಗೆ ವಿಡಿಯೋದ ನೋಡಿದ್ರೆ ಗೊತ್ತಾಗ್ತೈತೆ ನೋಡ್ರಿ. ಈ ರೀತಿ ತಿರುಗಿಸ್ತಾನೆ ಇದ್ರೆ ಈ ರೀತಿ ಅದ ಬರ್ತೈತೆ. ಇದು ಕುದಿ ಬಂದೈತ್ರಿ. ಈಗ ನೋಡಿರಿ, ಈ ರೀತಿ ಕುದಿಬೇಕ್ರಿ. ಇದು ಒಂದು 4 ರಿಂದ 5 ನಿಮಿಷ ಕುದಿಬೇಕ್ರಿ. ಹಿಂಗೆ ನೀವು ಮಿಕ್ಸ್ ಮಾಡ್ತಾನೆ ಇದ್ರೆ ಅದು ಗಂಟಾಗಲ್ಲ ರೀ ಹಿಟ್ಟು. ನೋಡಿರಿ, 4 ರಿಂದ 5 ನಿಮಿಷ ಬೇಯಿಸ್ಕೊಂಡು ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನೋಡ್ರಿ. ಸ್ವಲ್ಪ ತಣ್ಣಗಾಗಲ್ಲ ರೀ. ನಾವು ಬಿಸಿ ಇದ್ದಾಗೆ ಅಜ್ವೇನ ಜೀರಿಗೆ ಹಾಕಿದ್ರೆ ಅದು ಜೀರಿಗೆ ಕಲರ್ ಬಿಡ್ತೈತೆ ರೀ. ನಿಮ್ಗೆ ವೈಟಾಗೆ ಬೇಕಂದ್ರೆ ಏನೂ ಹಾಕ್ಬಾರ್ದು, ಹಿಂಗೆ ಮಾಡ್ಕೊಡ್ರಿ ನಡೀತೈತೆ. ನಮಗೆಲ್ಲ ಜೀರಿಗೆ ಅಜ್ವೇನ ಹಾಕಿದ್ರೆ ಅಂದ್ರೆ ನೀವು ಜೀರಿಗೆ, ಅಜ್ವೇನ, ಚಿಲ್ಲಿ ಫ್ಲೆಕ್ಸು, ಕರಿಬೇವು, ಕೊತ್ತಂಬರಿ, ಎಳ್ಳ ಏನಾದರೂ ಹಾಕ್ಬೋದು ರೀ. ನಾನೀಗ ಸ್ವಲ್ಪ ತಣ್ಣಗಾದ ನಂತರ ಜೀರಿಗೆ ಹಾಕೋತೀನಿ ರೀ. ನಾನು ಸುಮಾರು ನಮೂನಿ ಅಕ್ಕಿ ಹಪ್ಪಳಗಳು ಮಾಡಿ ತೋರಿಸೀನಿ ರೀ. ನನ್ನ ಚಾನಲ್ಗೆ ಹೋಗಿ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ನೀವೆಲ್ಲ ಹಪ್ಪಳಗಳು ನೋಡಿಕೊಂಡು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ಈಗ ನೋಡ್ರಿ, ನಾನು ಸ್ಟವ್ ಆಫ್ ಮಾಡಿ ತಣ್ಣಗಾಕ್ಬಿಟ್ಟಿದ್ದೆ ಒಂದು 5 ನಿಮಿಷ. ಸ್ವಲ್ಪ ತಣ್ಣಗಾಗ್ಯಾರ, ಪೂರ್ತಿ ತಣ್ಣಗಾಗ್ಬೇಕಂತೇನಿಲ್ಲ ರೀ, ಸ್ವಲ್ಪ ತಣ್ಣಗಾದ್ರೆ ಸಾಕ್ರಿ. ಈಗ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವೇನ ಹಾಕೋತೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವೇನ. ನಾನು ಚಿಲ್ಲಿ ಫ್ಲೇಕ್ಸ್ ಹಾಕೋತೀನಿ. ನೀವು ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಆದರೂ ಹಾಕೋಬೋದು, ಇಲ್ಲ ಒಣ ಮೆಣಸಿನ್ಕಾಯಿ ಆದರೂ ಹಾಕೋಬೋದು. ನಾನು ಒಣ ಮೆಣಸಿನ್ಕಾಯಿದು ಮಿಕ್ಸಿಯಲ್ಲಿ ರುಬ್ಬಿ ಈ ರೀತಿ ಮಾಡ್ಕೊಂಡು, ಇದು ಚಿಲ್ಲಿ ಫ್ಲೇಕ್ಸ್ ರೀ. ಇದು ಆಪ್ಷನಲ್, ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ. ಮಸ್ತಾಗಿ ಕಲರ್ಫುಲ್ಲಾಗಿ ಬರ್ಲತ್ತು ನಾನು ಹಾಕ್ಕೊಂಡೀನಿ. ನೀವು ಬೇಕಂದ್ರೆ ವೈಟಾಗೇನು ಮಾಡ್ಕೋಬೋದು, ಈ ರೀತಿ ಎಲ್ಲ ಹಾಕ್ಕೊಂಡಾದ್ರೂ ಮಾಡ್ಕೋಬೋದು ರೀ. ಈಗ ಇದು ರೆಡಿ ಆಗೈತೆ ರೀ. ನಾ ಈಗ ಮೇಲೆ ಇದು ಹಪ್ಪಳ ಹಾಕ್ಬರ್ತೀನಿ ರೀ. ನಿಮ್ಗೆ ಬಿಸಿಲಿತ್ತಂದ್ರೆ ಮೇಲೆ ಬಿಸಿಲಾಗ ಹಾಕೋರಿ. ಬಿಸಿಲಿಲ್ಲಪ್ಪ ಏನು ಮಾಡೋದು ಅಂದ್ರೆ ನೆಳಗೆ ಹಾಕಿ ಪ್ಯಾನ್ ಹಚ್ಚಿಟ್ಬಿಟ್ರೆ 2 ದಿನದಾಗ ಒಣಗ್ತಾವ್ರಿ. ಈಗ ನೋಡಿರಿ, ನಾ ಹಿಟ್ಟ ರೆಡಿ ಮಾಡ್ಕೊಂಬಂದಿನಿ. ಈಗ ಹಪ್ಪಳ ಹಾಕ್ಕೋತೀನಿ ನೋಡಿರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಹಪ್ಪಳ ಹಾಕೋರಿ. ನಾನೀಗ ಈ ಸೈಜಲ್ಲಿ ಹಾಕ್ಕೋತೀನಿ ನೋಡಿರಿ. ಇವು ತುಂಬ ಏನು ತೆಳ್ಳಗೆ ಮಾಡಬೇಡ್ರಿ, ಸ್ವಲ್ಪ ದಪ್ಪ ಇದ್ರೂ ನಡಿತೈತೆ ರೀ. ಬಿಸಿಲಿಗೆ ಹಾಕಿದ ತಕ್ಷಣ ಒಣಗ್ತಾವ್ರು. ನಾನು ಈ ಸೈಜಲ್ಲಿ ಮಾಡ್ಕೊಂಡಿನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಮಾಡ್ಕೊರಿ. ಇದೇ ರೀತಿ ಮಿಕ್ಕಿದೆಲ್ಲ ಹಾಕ್ಕೋತೀನಿ ರೀ ಹಪ್ಪಳ. ನಾರ್ಮಲಾಗಿ ಬೇಸಿಗೆ ಬಂದ ತಕ್ಷಣ ಎಲ್ಲರೂ ಹಪ್ಪಳ ಮಾಡ್ತಿರ್ತಾರೆ. ಬೇಸಿಗೆಲಿ ಜಾಸ್ತಿ ಬಿಸಿಲು ಇರ್ತೈತಲ್ಲ, ಬೇಗ ಒಣಗಿಬಿಡ್ತಾರೆ, ಒಂದಿಂದಾಗ ಒಣಗಿಬಿಡ್ತಾರೆ ಹಪ್ಪಳ. ನೋಡಿರಿ, ನಾನು ಈ ಸೈಜಲ್ಲಿ ಹಾಕ್ಕೊಂಡಿನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಹಾಕ್ಕೊರಿ.
ನಾನು ಇದಕ್ಕೆ ಜೀರಿಗೆ ಅಜ್ವಾನ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕ್ಕೊಂಡಿನಿ. ನೀವು ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಎಳ್ಳು ಕರಿಬೇವು ಕೊತ್ತಂಬರಿನೂ ಹಾಕ್ಕೋಬೋದು ರೀ. ನೋಡೋಕೆ ಕಲರ್ ಚಂದ ಕಾಣ್ತಾವತ್ತೆ ಹಾಕ್ಕೊಂಡಿನಿ ಮತ್ತು ಟೇಸ್ಟು ಇರ್ತಾವೆ. ನಿಮ್ಗೆ ಬೇಡಪ್ಪ ಯಾವುದು ಕಲರ್ ಬೇಡ ಪ್ಲೇನ್ ಆಗಿರಲಿ ಅಂದ್ರೆ ನೀವು ಬರೀ ಉಪ್ಪು ಹಪ್ಪಳ ಖಾರ ಹಾಕಿದ್ರೆ ನಡಿತೈತೆ ರೀ. ಸಾಧ್ಯ ಆದಷ್ಟು ಎಲ್ಲ ಥರದ್ದು ಅಕ್ಕಿ ಹಪ್ಪಳಗಳು ಮಾಡಿ ತೋರಿಸಿನಿ ರೀ. ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ತುಂಬ ಈಸಿಯಾಗಿರೋಂಥವನು ಮಾಡಿ ತೋರಿಸಿನಿ, ತುಂಬ ಕಷ್ಟ ಆಗಿರೋಂಥವನು ಮಾಡಿ ತೋರಿಸಿನಿ. ನಿಮ್ಗೆ ಯಾವ್ಯಾವ ಬೇಕು ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ಈಗ ನೋಡಿರಿ 1 ಕಪ್ ಅಕ್ಕಿ ಇಟ್ಟಿತ್ತಂದ್ರೆ ಇಷ್ಟೊಂದು ಹಪ್ಪಳ ಆಗ್ತಾವೆ ನೋಡಿರಿ. ಎಲ್ಲ ಹಪ್ಪಳ ಹಾಕು ತೋರಿಸ್ಬೋದು ಕೂತ್ರೆ ವಿಡಿಯೋ ಲೆಂದಿ ಆಗ್ತೈತೆ ರೀ. ನಾನು ಎಲ್ಲ ಹಪ್ಪಳ ಹಾಕಿದಾದ್ಮೇಲೆ ತೋರಿಸ್ತೀನಿ ರೀ ಎಷ್ಟಾಗ್ಯಾವ ಅಂಥೇಳಿ. ನೋಡಿರಿ ನಾ ಏನು 1 ಕಪ್ ಅಕ್ಕಿ ಹಿಟ್ಟಿಂದ ಹಪ್ಪಳ ಮಾಡೀನಲ್ಲ ರೀ, ಇವು 80ರಿಂದ 85 ಹಪ್ಪಳ ಆಗ್ಯಾರ. ಇಲ್ಲೊಂದು ಸ್ವಲ್ಪ ಹಾಕ್ಕೊಂಡಿನಿ, ಕೆಳಗೊಂದು ಸ್ವಲ್ಪ ಹಾಕ್ಕೊಂಡಿನಿ ರೀ. ನೀವು ಅಂಬ್ಲಿ ಹಪ್ಪಳ ಆದ್ರೂ ಅನ್ಬೋದು, ಇಲ್ಲ ಅಕ್ಕಿ ಹಿಟ್ಟಿನ ಹಪ್ಪಳ ಆದ್ರೂ ಅನ್ಬೋದು, ನೀವು ಏನಾದರೂ ಕರಿಬೋದು. ನಾನು 1 ಕಪ್ ಅಕ್ಕಿ ಹಿಟ್ಟಿಂದ ಈ ರೀತಿ ಹಪ್ಪಳ ಮಾಡ್ಕೊಂಡೆ ನೋಡಿರಿ. ಇದು ಬೇಗನೆ ಮಾಡ್ಕೊಂಬಿಡ್ಬೋದು. ನೀವು ಒಂದು ಸತಿ ಮಾಡಿ ನೋಡಿದ್ರೆ ನಿಮಗೂ ಗೊತ್ತಾಗ್ತದೆ. ಈಗ ಬೇಸಿಗೆ ಬಂದೈತಿ, ಎಲ್ಲರ ಮೇಲೆ ಅಕ್ಕಿ ಹಿಟ್ಟಿದ್ದೇ ಇರ್ತೈತಿ. ನೀವು ಬೇಗನೆ ಮಾಡಿ ಬೆಳಗ್ಗೆ ಹಾಕಿದ್ರೆ ಅಂದ್ರೆ ಸಾಯಂಕಾಲ ಅಷ್ಟೊತ್ತಿಗೆ ಒಣಗಿಬಿಡ್ತಾವ್ರಿ. ಇಲ್ಲ ನೀವು ನೆರಳಲ್ಲಿ ಮನೇಲಿ ಮಾಡಿ ಒಣಗಿಸ್ತೀನಿ ಅಂದ್ರೆ ಒಂದು 2-3 ದಿವಸ ಪ್ಯಾನಿಗೆ ಒಣಗಿಸಿದ್ರೆ ಒಣಗ್ತಾವ್ರಿ. ನಮ್ಗೆ ಮೇಲೆ ಬಿಸಿಲಿಲ್ಲಪ್ಪ ಎಲ್ಲಿ ಹಾಕೋದು ಅಂದ್ರೆ ನೀವು ಮನೇಲೆ ಒಣಗಿಸ್ಕೋಬೋದು ರೀ. ಈಗ ನೋಡಿರಿ ನಾವು 1 ಕಪ್ ಅಕ್ಕಿ ಹಿಟ್ಟಿಂದ ಹಪ್ಪಳ ಮಾಡಿದ್ದೆ ಇಷ್ಟು ಹಪ್ಪಳ ಆಗ್ಯಾವ ನೋಡಿರಿ. ನಾನು 2 ದಿವಸ ಚಲೋ ಹೊತ್ತಿನ ಬಿಸಿಲಾಗ ಒಣಗಿಸೀನಿ ರೀ. ಈ ರೀತಿ ಆಗ್ಯಾವ ನೋಡಿರಿ ನಾನು ಬೆರಳು ಸಹಿತ ಕಾಣಾಕತ್ತೈತೆ. ನಾ ಅಷ್ಟು ದಪ್ಪ ಹಾಕ್ಕೊಂಡ್ರು ಅವು ಒಣಗಿದ ಮೇಲೆ ಇಷ್ಟು ಅಳಗಾಗ್ಯಾವ ನೋಡಿರಿ. ಈಗ ಹಪ್ಪಳ 2 ದಿನ ಚಲೋ ಹೊತ್ತಿನಾಗ ಒಣಗಿಸೀನಿ ರೀ. ಈಗ ಎಣ್ಣೆಗೆ ಹೇಗೆ ಫ್ರೈ ಮಾಡ್ತೀನಿ ನೋಡಿರಿ. ಈಗ ಒಂದು ಪಾತ್ರೆ ಇಟ್ಕೋತೀನಿ ರೀ. ಹಪ್ಪಳ ಕರಿಯಾಕೆ ಬೇಕಾಗಷ್ಟು ಎಣ್ಣೆ ಹಾಕ್ಕೋತೀನಿ ರೀ. ಹಪ್ಪಳ ಮುಳುಗುವಷ್ಟು ಹಾಕ್ಕೊಂಡ್ರೆ ಸಾಕ್ರಿ. ಇದು ಎಣ್ಣೆ ಬಿಸಿ ಆಗಲಿ ರೀ. ಈಗ ನೋಡಿರಿ ಎಣ್ಣೆ ಕಾಯ್ದೈತಿ, ನಾ ಹಪ್ಪಳ ಹಾಕ್ತೀನಿ ನೋಡಿರಿ ಎಷ್ಟು ಮಸ್ತಾಗಿ ಬಂತು, ಎಷ್ಟು ಬೇಗನೆ ಆಗಿಬಿಡ್ತಾವೆ ನೋಡಿರಿ. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತೈತಿ. ನೋಡಿರಿ ಇದೇ ರೀತಿ ಎಲ್ಲ ಹಪ್ಪಳನ ಫ್ರೈ ಮಾಡ್ಕೊತೀನಿ ರೀ. ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಒಂದು ಸತಿ ಎಣ್ಣೆ ಚಲೋ ಹೊತ್ತಿನ ಬಿಸಿ ಮಾಡ್ಕೊಂಡ್ರೆ ಅಂದ್ರೆ ಇವು ಹಪ್ಪಳ ಬೇಗ ಫ್ರೈ ಆಗ್ತಾವೆ ರೀ. ನೋಡಿರಿ ಎಷ್ಟು ಚಿಕ್ಕದೈತಿ, ಇಷ್ಟು ಸೈಜ್ ಇದ್ದಿದ್ದು ಇಷ್ಟು ಸೈಜ್ ಆಯ್ತು ನೋಡಿರಿ. ನೋಡಿರಿ ಎಷ್ಟು ಮಸ್ತಾಗಿ ಬಂದಾವೆ. ನೀವು ನಿಮ್ಮ ಮನೆ ಮಾಡ್ಕೊಂಡು ನಿಮಗೂ ಗೊತ್ತಾಗ್ತೈತೆ ರೀ. ಈಗ ನೋಡಿರಿ ನಾವು ಒಂದು 4-5 ಹಪ್ಪಳ ಕರ್ಕೊಂಡೀನಿ, ಎಷ್ಟು ಮಸ್ತಾಗಿ ಅನ್ನೋದು ನಿಮ್ಗೆ ಈಗ ತೋರಿಸ್ತೀನಿ ನೋಡಿರಿ. ಎಷ್ಟು ಪುಡಿ ಆಯ್ತು ನೋಡಿರಿ. ಒಂದೇ 1 ಕಪ್ ಅಕ್ಕಿ ಹಿಟ್ಟು ನಿಮ್ಮ ಮನ್ಯಾಗ ಏನಾರು ಇತ್ತಂದ್ರೆ ಬಾಗಿಟ್ಟ ಕರಗುವಂಥ ಹಪ್ಪಳ ಮಾಡ್ಕೋಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಒಂದೇ 1 ಕಪ್ ಅಕ್ಕಿ ಹಿಟ್ಟಿಂದ ಇಷ್ಟೊಂದು ಹಪ್ಪಳ ಮಾಡೋದನ್ನ. ಈ ಹಪ್ಪಳ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.